ಶ್ರೀ ಹರಿವಾಯುಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ಪ್ರಸನ್ನ ಮಾಧವತೀರ್ಥ ಗುರುಭ್ಯೋ ನಮಃ. ಶ್ರೀ ಪ್ರಸನ್ನಶೂರ ಮಾಧವತೀರ್ಥ ಗುರುಭ್ಯೋ ನಮಃ. ಶ್ರೀ ವಿದ್ಯಾಸಾಗರ ಮಾಧವತೀರ್ಥ ಗುರುಭ್ಯೋ ನಮಃ. ಶ್ರೀ ವಿದ್ಯಾವಲ್ಲಭ ಮಾಧವತೀರ್ಥ ಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮಾ ಭೂತಭಾವನಃ ಪದ್ಮನಾಭೋ ಅರವಿಂದಾಕ್ಷಃ ಪದ್ಮಗರ್ಭಃ ಶರೀರಭೃತ್ ಮಹರ್ಧಿರ್ರುದ್ಧೋ ವೃದ್ಧಾತ್ಮಾ ಮಹಾಕ್ಷೋ ಗರುಡಧ್ವಜಃ. ಹಿಂದಿನ ನಮ್ಮ ವಿಷ್ಣು ಸಹಸ್ರನಾಮ ಪಾಠದಲ್ಲಿ ಮಹಾಕ್ಷಃ ಎಂಬುವಂತಹ ಭಗವಂತನ ನಾಮವನ್ನು ಹೇಳ್ಕೊಳ್ತಾ ಇದ್ದೇವೆ. ಮಹತ್ವಪೂರ್ಣವಾದ ವ್ಯವಹಾರವುಳ್ಳವನು ಅಂತ ಕೊನೆಗೆ ಹೇಳ್ಕೊಂಡು, ಮಹಾನ್ ಅಕ್ಷಃ ವ್ಯವಹಾರ ಯಸ್ಯ ಸಹ ಮಹಾಕ್ಷಃ ಅಕ್ಷೋ ಜ್ಞಾನಾತ್ಮಶಕಟವ್ಯವಹಾರೇಷು ಪಾಶಕೆ. ಅಕ್ಷ ಶಬ್ದಕ್ಕೆ ಅನೇಕ ಅರ್ಥಗಳಲ್ಲಿ ಅಕ್ಷ ಅಂತ ಹೇಳಿದರೆ ವ್ಯವಹಾರ, ಮಹತ್ವಪೂರ್ಣವಾದ ವ್ಯವಹಾರ ಯಾವನಿಗೆ ಇದೆಯೋ ಅವನು ಮಹಾಕ್ಷಃ ಅಂತ ಅವನಿಗೆ ಹೆಸರು. ಇನ್ನು ಇವತ್ತು ಮಹಾನ್ ಅಕ್ಷಃ ಚಕ್ರಂ ಯಸ್ಯ ಸಹ ಮಹಾಕ್ಷಃ ಸ ಚಕ್ರತಾಂಚ ಪೂರ್ವಂ ಹರೇಶ್ಚಕ್ರಮಾಭೂತಿ ದುರ್ಗಾ ತಮಸ್ಥಿತಾ ಶ್ರೀರಿತಿ ಯಾಂ ವದಂತಿ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಹೇಳ್ತಾರೆ. ಇನ್ನು ಇವನು ಭಗವಂತನ ಆಯುಧಗಳಲ್ಲಿ ಸುದರ್ಶನ ಚಕ್ರ ಒಂದು. ಎಂತಹ ಸುದರ್ಶನ ಚಕ್ರ? ಮಹಾನ್ ಅಕ್ಷಃ, ಮಹತ್ವಪೂರ್ಣವಾದ ಅಕ್ಷ ಅಂದರೆ ಚಕ್ರವು. ಮಹತ್ವಪೂರ್ಣವಾದ ಚಕ್ರವು ಯಾವನಿಗೆ ಇದೆಯೋ ಅವನು ಮಹಾಕ್ಷಃ ಅಂತ ಹೆಸರು. ಹಿಂದೆ ಕಾಮ ಭಗವಂತನ ಚಕ್ರಾಭಿಮಾನಿ ದೇವತೆ. ಪ್ರಳಯ ಕಾಲದಲ್ಲಿ, ಬ್ರಹ್ಮ ಪ್ರಳಯ ಕಾಲದಲ್ಲಿ ತಮೋಭಿಮಾನಿನಿಯಾದ ದುರ್ಗಾದೇವಿ ಭಗವಂತನ ಚಕ್ರ ಆಗಿದ್ದಾಳೆ. ಮತ್ತು ಶ್ರೀಮತ್ ಭಾಗವತ ನವಮಸ್ಕಂದಸ್ಯ ಚತುರ್ಥ ಪಂಚಮಾಧ್ಯಾಯಯೋಃ ಇಯಂ ಆಖ್ಯಾಯಿಕಾ ನಿರೂಪಿತ. ಭಗವಂತನ ಈ ಸುದರ್ಶನ ಚಕ್ರ ಎಂಥದ್ದು ಅಂತ ಅದರ ಒಂದು ಮಹತ್ವ ಎಂಥದ್ದು ಅಂತ ಹೇಳಿದರೆ, ಮಹತ್ವಪೂರ್ಣವಾದ ಸುದರ್ಶನ ಚಕ್ರವನ್ನು ಉಳ್ಳವನು ಆಯುಧವಾಗಿ ಆದ ಕಾರಣ ಅವನಿಗೆ ಮಹಾಕ್ಷಃ ಅಂತ ಹೆಸರು. ಆ ಸುದರ್ಶನ ಚಕ್ರಕ್ಕೆ ಅಭಿಮಾನಿ ದೇವತಾ ಕಾಮನು. ಬ್ರಹ್ಮ ಪ್ರಳಯ ಕಾಲದಲ್ಲಿ ತಮೋಭಿಮಾನಿಯಾದ ದುರ್ಗಾದೇವಿ ಭಗವಂತನ ಚಕ್ರಳಾಗಿದ್ದಾಳೆ. ಇನ್ನು ಅಂದರೆ ಎಷ್ಟು ಜನ ಅಭಿಮಾನಿ ದೇವತೆಗಳು ಅಂದರೆ, ಪರಮ ಮುಖ್ಯ ವೃತ್ತಿಯಿಂದ ದುರ್ಗಾದೇವಿ, ಆಮೇಲೆ ಅಮುಖ್ಯ ವೃತ್ತಿಯಿಂದ ಕಾಮನು. ಈ ರೀತಿಯಾಗಿ ಈ ಸುದರ್ಶನ ಚಕ್ರದ ಒಂದು ಮಹತ್ವ ಎಂಥದ್ದು, ಸುದರ್ಶನ ಚಕ್ರ ಭಗವದ್ಭಕ್ತರನ್ನು ಹೇಗೆ ರಕ್ಷಣೆ ಮಾಡುತ್ತೆ ಎಂಬುವಂಥ ವಿಷಯವನ್ನು ಭಾಗವತದಲ್ಲಿ ನವಮಸ್ಕಂದದಲ್ಲಿ ನಾವು ನೋಡಬಹುದು. ಅದರ ಒಂದು ಮಹತ್ವವನ್ನು ನಾವು ನೋಡಬಹುದು ಅಂತ ಹೇಳ್ತಾ ಇದ್ದಾರೆ. ಹೌದು, ಅಂಬರೀಷೋಪಾಖ್ಯಾನ ನಾವೆಷ್ಟೋ ಬಾರಿ ಸಂದರ್ಭಾನುಸಾರ ಹೇಳ್ಕೊಂಡಿದ್ದೇವೆ. ಭಗವದ್ಭಕ್ತನಾದಂತಹ ಅಂಬರೀಷನನ್ನು ದೂರ್ವಾಸ ಮಹಾಮುನಿಗಳು ಆತನಿಗೆ ತೊಂದರೆ ಕೊಟ್ಟಾಗ, ಆಗ ಸುದರ್ಶನ ಚಕ್ರ ಭಗವದ್ಭಕ್ತನಾದ ಅಂಬರೀಷನ ರಕ್ಷಣೆಗಾಗಿ ದೂರ್ವಾಸ ಮಹಾಮುನಿಗಳ ಹಿಂಬಾಲಿಸಿತು. ಸರಿ, ಆಮೇಲೆ ಭಗವಂತನಲ್ಲೇ ಹೋಗಿ ಭಗವಂತನನ್ನು ಪ್ರಾರ್ಥನೆ ಮಾಡಿದಾಗ ಭಗವಂತ ಹೇಳ್ತಾನೆ, ಹೇ ದ್ವಿಜ ಅಹಂ ಭಕ್ತಪರಾಧೀನಃ ಅಸ್ವತಂತ್ರಮಿವ ಅಂತ ಹೇಳಿ
ಮತ್ತು ನೀನು ನನ್ನ ಭಕ್ತನ ಅಂಬರೀಷನ ಹತ್ರ ಹೋಗಿ ಆತನನ್ನೇ ಕೇಳು ಅಂತ ಹೇಳಿದಾಗ ಸರಿ ಹೋಗ್ತಾರೆ, ಕೇಳ್ತಾರೆ. ಅಂದರೆ ಈ ರೀತಿಯಾಗಿ ಭಗವಂತನ ಸುದರ್ಶನ ಚಕ್ರ ಭಗವದ್ಭಕ್ತರನ್ನು ರಕ್ಷಣೆ ಮಾಡುತ್ತೆ. ಅದು ಸುದರ್ಶನ ಚಕ್ರದ ಒಂದು ಮಹತ್ವ. ಅಂತಹ ಮಹತ್ವಪೂರ್ಣವಾದ ಸುದರ್ಶನ ಚಕ್ರವನ್ನು ತಾನು ಉಳ್ಳವನಾದ ಕಾರಣ ಭಗವಂತನಿಗೆ ಮಹಾಕ್ಷಃ ಅಂತ ಹೆಸರು. ಇನ್ನು ಅಕ್ಷಯತ್ವಾತ್ ಅಕ್ಷತಿ ವ್ಯಾಪ್ನೋತಿ ಇತಿ ವಾ ಅಕ್ಷಃ ಮಹಾಂಶ್ಚಾಸೌ ಅಕ್ಷಶ್ಚ ಮಹಾಕ್ಷಃ ಅಕ್ಷಯಂ ಪುರುಷಸ್ಯಾಕ್ಷಂ ಇತಿ ಬ್ರಹ್ಮತರ್ಕೆ ಭಗವತಃ ಸ್ವರೂಪೇಂದ್ರಿಯಸ್ಯ ಅಕ್ಷಯತ್ವಾದೇವ ಮುಖ್ಯತಃ ಅಕ್ಷತ್ವಂ ಸಮರ್ಥಿತಂ ತದ್ವತ್ ಭಗವಾನಪಿ ಅಕ್ಷಯತ್ವಾತ್ ಅಕ್ಷಶಬ್ದವಾಚ್ಯೋ ಭವತಿ. ಆ ಭಗವಂತ ಮಹತ್ವಪೂರ್ಣನಾಗಿದ್ದಾನೆ ಮತ್ತು ನಿತ್ಯನಾಗಿದ್ದಾನೆ ಅಥವಾ ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಅಕ್ಷಯತ್ವಾತ್ ಅಕ್ಷತಿ, ನಿತ್ಯನಾಗಿದ್ದಾನೆ. ವ್ಯಾಪ್ನೋತಿ, ಸರ್ವತ್ರ ವ್ಯಾಪ್ತನಾಗಿದ್ದಾನೆ, ಆದ ಕಾರಣ ಅಕ್ಷಯ. ಮಹಾಂಶ್ಚಾಸೌ ಅಕ್ಷಶ್ಚ ಮಹಾಕ್ಷಃ, ಆದ ಕಾರಣ ಇವನು ಮಹತ್ವಪೂರ್ಣನಾಗಿ ಮತ್ತು ನಿತ್ಯನಾಗಿದ್ದಾನೆ. ಅಷ್ಟೇ ಅಲ್ಲದೆ ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಆದ ಕಾರಣ ಭಗವಂತನಿಗೆ ಮಹಾಕ್ಷಃ ಅಂತ ಹೆಸರು. ಇನ್ನು ಜಿಜ್ಞಾಸೆ. ಈ ಮಹಾಕ್ಷಃ ಎಂಬ ಭಗವಂತನ ನಾಮ ಪರಮಾತ್ಮನು ಶ್ರೇಷ್ಠವಾದ ಚಕ್ರವನ್ನು ಉಳ್ಳವನಾಗಿದ್ದಾನೆ ಅಂತ ಹೇಳ್ತಾ ಇದೆ. ಆ ಚಕ್ರ ಭಗವಂತನ ಸ್ವರೂಪವೇ ಆಗಿದೆಯೋ ಅಥವಾ ಭಗವಂತನಿಂದ ಬೇರೆಯಾಗಿದೆಯೋ? ಭಗವಂತನ ಚಕ್ರಕ್ಕೆ ಕಾಮನು ಅಭಿಮಾನಿ ದೇವತೆ ಅಂತ ಹೇಳ್ತಾ ಇದ್ದೀರಿ. ಕಾಮನು ಭಗವಂತನ ಚಕ್ರಕ್ಕೆ ಅಭಿಮಾನಿ ದೇವತೆ ಆಗಿರೋದರಿಂದ ಕಾಮದೇವನು ಮನ್ಮಥನು ಭಗವಂತನಕ್ಕಿಂತ ಅತಿರಿಕ್ತನಾಗಿದ್ದಾನೆ, ಬೇರೆಯಾಗಿದ್ದಾನೆ. ಪರಮಾತ್ಮನ ಸ್ವರೂಪಕ್ಕೆ ಅಭಿಮಾನಿಗಳು ಯಾರೂ ಇಲ್ಲ. ಭಗವಂತನ ಸ್ವರೂಪಕ್ಕೆ ಯಾರ ಅಭಿಮಾನಿ ದೇವತೆ ಇರಲಿಕ್ಕಾಗತ್ತೆ? ಇಲ್ಲ. ಹೀಗೆ ಸಿದ್ಧಾಂತವಲ್ಲವೇ ಅಂತ ಜಿಜ್ಞಾಸೆ ಬಂದರೆ, ಗರುಡ ಪುರಾಣ ಬ್ರಹ್ಮಕಾಂಡದಲ್ಲಿ ಭಗವಂತನ ಒಂದು ಆ ಸುದರ್ಶನ ಚಕ್ರ ಸ್ವರೂಪಭೂತವಾಗಿಯೇ ಆಗಿ ಮತ್ತು ಅತಿರಿಕ್ತವಾದ ಚಕ್ರ, ಹೀಗೆ ಎರಡು ರೀತಿಯಾಗಿ ಭಗವಂತನ ಚಕ್ರ ಎಂದು ಹೇಳಲ್ಪಟ್ಟಿದೆ. ಅಂದರೆ ಭಗವಂತನ ಎರಡು ಚಕ್ರಗಳಿದೆ. ಒಂದು ಚಕ್ರ ಸ್ವರೂಪಭೂತವಾಗಿ ಅವನ ಸ್ವರೂಪದಲ್ಲಿ ಅವಿಭಾಜ್ಯವಾಗಿ ಇದೆ. ಇನ್ನೊಂದು ಚಕ್ರ ಅತಿರಿಕ್ತವಾಗಿದೆ. ಆ ಚಕ್ರಕ್ಕೆ ಕಾಮದೇವನು ಅಭಿಮಾನಿಯಾಗಿದ್ದಾನೆ ಅಂತ ಗರುಡ ಪುರಾಣ ಬ್ರಹ್ಮಕಾಂಡ ನಮಗೆ ಹೇಳ್ತಾ ಇದೆ ಅಂತ ವಿಷಯವನ್ನು ವಿವರಣೆ ಕೊಟ್ಟು, ಇನ್ನು ಬೃಹತಿ ಸಹಸ್ರದ ಪ್ರಕಾರ ಓಂ ಮಹಾಕ್ಷಾಯ ನಮಃ ಓಂ, ಓಂ ದುರ್ಘಣಾವಾನ್ ಸಾಯಂ ಕರದಾರೆ ಅಸ್ಮತು ಅಶ್ರೀರೈವ ಜಾಮಾತಾ ವಿದ್ಮಾಹ್ಯಸ್ಯ ವೀರಸ್ಯ ಭೂರಿದಾವರೀಂ ಸುಮತಿಂ ತ್ರಿಷು ಜಾತಸ್ಯ. ಇಂದ್ರನೇ, ಆರೆ ಹತ್ತಿರದಲ್ಲಿ ಹಾಗೂ ದೂರದಲ್ಲಿ, ಅಸ್ಮತ್ ನಮಗೆ, ದೃಘಣಾವಾನ್ ಅಂದರೆ ದುರಭಿಪ್ರಾಯವುಳ್ಳ ಶತ್ರುವು, ಅಶ್ರೀರ ಇವ ದುಃಖ ತರುವ, ಜಾಮಾತಾ ಇವ ಅಳೆಯನಂತೆ, ಸಾಯಂ ವಿನಾಶವನ್ನು, ಅದ್ಯ ಈಗ ಮೋಕರತ್ ಮಾಡದಿರಲಿ, ಅಸ್ಯ ಈ ಯಾವತ್ತೇ ನಿನ್ನ ವೀರಸ್ಯ ವೀರನಾದ, ಭೂರಿದಾವರೀಂ ಬಹಳ ದಾನ ಮಾಡುವ, ಸುಮತಿಂ ವಿಶಾಲ ಬುದ್ಧಿಯನ್ನು, ವಿದ್ಮಃ ತಿಳಿದಿದ್ದೇವೆ, ತ್ರಿಷು ಮೂರು ಸವನಗಳಲ್ಲಿಯೂ, ಜಾತಸ್ಯ ಅಭಿವ್ಯಕ್ತನಾಗುವ, ತೇ ನಿನ್ನ ಮನಸ್ಸುಗಳನ್ನು ವಿದ್ಮ ತಿಳಿದಿದ್ದೇವೆ. ನಮಗೆ ಹಿಂದೆ ಒಂದಿತ್ತು ಜಾಮಾತ ದಶಮಗ್ರಹ ಅಂತೇಳಿ, ಇವಾಗ ಬಿಟ್ಬಿಟ್ಟು ಇವಾಗ
ಅಂತಹ ಹಳೆಯಂದ್ರಿಲ್ಲ ಅಂತ ಅನ್ಕೊತೀನಿ. ಹಿಂದಿನ ಕಾಲದಲ್ಲಿ ನಮಗೆ ನವಗ್ರಹಗಳು ನಮ್ಮ ಗತಿಯನ್ನು ನಿರ್ಣಯ ಮಾಡಿದರೆ ಹಳೆಯ ಅಂಬೋನು 10ನೇ ಗ್ರಹ, ಹಳೆಯ ಅಂಬೋನು ಭಾಳ ತೊಂದರೆ ಕೊಡ್ತಾನೆ. ಹಿಂದಿನ ಕಾಲದಲ್ಲಿ ಹಾಗೆ ಮಾಡ್ತಾನೂ ಇದ್ದರು ಹಳೆಯಂದ್ರು. ಈಗ ಸ್ವಲ್ಪ ಮೋಡಸ್ ಆಪರೆಂಡಿ ಡಿಫರೆಂಟ್ ಆಗಿರಬಹುದೇ ಹೊರತು ಅವ ಡೈರೆಕ್ಟಾಗಿ ಮಾಡ್ತಾಯಿದ್ರು, ಇವಾಗ ಇಂಡೈರೆಕ್ಟಾಗಿ ಮಾಡ್ತಾರೆ ಎಂಬುದು ಕೂಡ ನಮಗೆಲ್ಲರಿಗೂ ಗೊತ್ತಿರೋ ವಿಷಯ. ಹಳೆಯ ನೀಚನಾದರೆ ಬಹಳ ದುಃಖ, ಅವನು ದೂರವಾದರೂ ಒಂದೇ ದುಃಖ. ಹಳೆಯ ನೀಚನಾದವನು ಹತ್ತಿರಿದ್ರೂ ದುಃಖ, ದೂರ ಇದ್ದರೂ ದುಃಖ. ಹಾಗೆ ಶತ್ರುವೂ ಅಷ್ಟೇ, ಅವನು ಹತ್ತಿರಿದ್ರೂ ದೂರ ಇದ್ದರೂ ಅವನು ನಮಗೆ ದುಃಖವನ್ನು ಕೊಡ್ತಾನೇ ಇರ್ತಾನೆ. ಅಂತಹ ಶತ್ರು ನಮ್ಮನ್ನು ದುರ್ಬಲರನ್ನಾಗಿ ಮಾಡಿ ನಾಶ ಮಾಡದೇ ಇರಲಿ. ಈ ಶತ್ರುಗಳ ಮುಖ್ಯ ಅವರು ಮೋಡಸ್ ಆಪರೆಂಡಿ ಹೇಗಿರುತ್ತೆ ಅಂತ ಹೇಳಿದರೆ, ತನ್ನ ಶತ್ರುವನ್ನು ಮೊದಲು ಮಾನಸಿಕವಾಗಿ ದುರ್ಬಲರನ್ನಾಗಿ ಮಾಡ್ತಾರೆ. ದುರ್ಬಲರನ್ನಾಗಿ ಮಾಡಿ ಅವನಲ್ಲಿರೋ ವೀರ್ಯತ್ವವನ್ನು, ಅವನ ಸ್ಥೈರ್ಯ ಧೈರ್ಯಗಳನ್ನು ಕಳೆದು ಅವನನ್ನು ವೀಕ್ ಮಾಡಿ ನಾಶ ಮಾಡ್ತಾರೆ. ಹಾಗೆ ನಮ್ಮ ಶತ್ರು ನಮ್ಮನ್ನು ದುರ್ಬಲರನ್ನಾಗಿ ಮಾಡಿ ನಾಶ ಮಾಡದೇ ಇರುವಂತೆ ಮಾಡು. ಹೇ ಸ್ವಾಮಿ, ನೀನು ವೀರ, ಮಹಾವೀರ ಮತ್ತು ಮಹಾದಾನಶಾಲಿ ನೀನು, ಮತ್ತು ಅತಿಶಯವಾದ ಕ್ಷಮಾಗುಣವುಳ್ಳವನು ನೀನು. ಅತಿಶಯವಾದ ಕ್ಷಮಾಗುಣವುಳ್ಳವನು ನೀನಾಗಿದ್ಯ. ಹೀಗಾಗಿ ನೀನು ಕಾಲಕ್ಕಾಗಿ ಕಾಯ್ತಾ ಇರ್ತೀಯ. ನೀನು ಈ 3 ಸವನಗಳಲ್ಲೂ ಅಭಿವ್ಯಕ್ತನಾಗ್ತೀಯ. ನಿನ್ನ ಮನಸ್ಸು ದಯಾಮಯ, ಮಾಡು ಶತ್ರುವಿಗೆ ಲಯ ಅಂತ ಹೇಳ್ತಾ ಇರ್ತಾರೆ. ಕಾಲನಾಮಕ ಭಗವಂತ, ನಾವು ಅದೇ ಹೇಳ್ತಾ ಇದ್ದೇವೆ. ಒಂದು ಇಂಗ್ಲೀಷಲ್ಲಿ ಒಂದು ಪ್ರಾವರ್ಬ್ ಇರುತ್ತೆ, ಎವ್ರಿ ಡಾಗ್ ಹ್ಯಾಸ್ ಇಟ್ಸ್ ಓನ್ ಟೈಮ್ ಅಂಥೇಳಿ. ಹಾಗೆ ಪ್ರತಿಯೊಬ್ಬನಿಗೂ ಒಂದು ಕಾಲ. ಆ ಕಾಲ ಬಂದಾಗ ಅದು ಕೆಟ್ಟ ಕಾಲ ಆಗಬಹುದು, ಒಳ್ಳೆ ಕಾಲ ಆಗಬಹುದು. ಆ ಕಾಲಕ್ಕಾಗಿ ಭಗವಂತ ಏನು ಮಾಡ್ತಾನೆ, ಹಿಂದೆ ಯಾವುದೂ ಕೊಡೋದಿಲ್ಲ, ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಎಲ್ಲವನ್ನೂ ನೋಡ್ತಾ ಇರ್ತಾನೆ ಕರ್ಮಸಾಕ್ಷಿಯಾಗಿ. ಯಾವನಿಗೆ ಯಾವಾಗ, ಯಾವ ಸಮಯದಲ್ಲಿ, ಯಾವ ಕಾಲದಲ್ಲಿ ಒಳ್ಳೇದು ಮಾಡಬೇಕಾ ಕೆಟ್ಟದ್ದು ಮಾಡಬೇಕಾ ಅವನು ಮಾಡ್ತಾ ಇರ್ತಾನೆ. ನೀನು 3 ಸವನಗಳಲ್ಲೂ ಅಭಿವ್ಯಕ್ತನಾಗುವವನು ಅಂತ ಹೇಳಿದರೆ, ನನಗೆ ತಿಳಿದಷ್ಟು ಮಟ್ಟಿಗೆ ಛಾಂದೋಗ್ಯೋಪನಿಷತ್ತಿನಲ್ಲಿ ನಮ್ಮ ಒಂದು ಜೀವನ 3 ಸವನಮಯ ಅಂತ ಹೇಳ್ತಾರೆ. ಪ್ರಾತಃ ಸವನ, ಮಾಧ್ಯಂದಿನ ಸವನ, ಸಾಯಂ ಸವನ ಅಂತ ಹೇಳಿ. ಹಾಗೆ 3 ಸವನಗಳು ಅಂದರೆ ನಮ್ಮ ಜೀವನದಲ್ಲಿ ಆ ಸವನಗಳು ಇರಬಹುದು. ಆ 3 ಸವನಗಳಿಗೂ ಒಂದೊಂದು ಛಂದಸ್ಸು, ಒಂದೊಂದು ದೇವತಾ ರೀತಿ ಎಲ್ಲ ಆಗಿದೆ. ಛಾಂದೋಗ್ಯೋಪನಿಷತ್ತಿನಲ್ಲಿ ಸವನತ್ರಯ, ಸವನ ಅಂದರೆ ಯಜ್ಞ, ಅದು ಇರಬಹುದು. ನೀನು ಈ 3 ನಮ್ಮ ಜೀವನದ 3 ಯಜ್ಞಗಳಲ್ಲೂ ನೀನು ಅಭಿವ್ಯಕ್ತನಾಗ್ತೀಯ. ನೀನು ಮಹಾ ದಯಾಮಯ. ಅಷ್ಟೇ ಅಲ್ಲ, ನೀನು ನಮ್ಮ ಶತ್ರುಗಳು, ನಮಗೆ ಯಾರು ತೊಂದರೆ ಕೊಡ್ತಾರೆ ಅವರನ್ನು ನಾಶ ಮಾಡು ಅಂತ ಹೇಳ್ತಾ ಇದ್ದಾರೆ. ಇನ್ನು ಹೇ ಸ್ವಾಮಿ, ಮಹಾವೀರನಾದ ಮತ್ತು ಬಹುಳ ದಾನಿಯಾದ ನೀನು ವಾತ್ಸಲ್ಯ ಬುದ್ಧಿಯನ್ನು ನಾವು ತಿಳಿದಿದ್ದೇವೆ. ಮಹಾಕ್ಷಃ, ಮಹಾ ದಾನಶೀಲವಾದ, ಅಕ್ಷಃ ಇಂದ್ರಿಯ ಮನಸ್ಸುಗಳ ಉಳ್ಳವನು. ಅಂದರೆ ಅಕ್ಷ ಅಂದರೆ ಇಷ್ಟ ಮುಂಚೆ ನಾವು ಮೊದಲು ಹೇಳ್ಕೊಂಡಿದ್ದೇವೆ. ಅಕ್ಷ ಶಬ್ದಕ್ಕೆ ಅನೇಕ ಅರ್ಥ. ಅಕ್ಷ ಅಂದರೆ ಕಣ್ಣು, ಅಕ್ಷಗಳು ಅಂದರೆ ಇಂದ್ರಿಯಗಳು ಅಂತ ಅರ್ಥ. ನೀನು ಭಗವಂತನೇ ಮಹಾದಾನಶೀಲವಾದ ಇಂದ್ರಿಯಗಳ ಮನಸ್ಸುಗಳು ಉಳ್ಳವನು. ಹೀಗಾಗಿ ವಿಷ್ಣುವು ಮಹಾಕ್ಷ ಎಂದು ಕರೆಯಲ್ಪಡ್ತಾನೆ. ಮಹಾಂತಿ ಸುದಾನಶೀಲಾನಿ ಅಕ್ಷಾಣಿ ಮನ ಆದಿ ಇಂದ್ರಿಯಾಣಿ ಯಸ್ಯ ಸಹ ಇತಿ ನಿರುಕ್ತೆ ಮಹಾಕ್ಷಮೂರ್ತಿರತ್ರ ವರ್ಣಿತಃ. ಮಹತ್ವಪೂರ್ಣವಾದ, ಒಳ್ಳೆಯ ದಾನಶೀಲವಾದ ಅಕ್ಷಾಣಿ ಇಂದ್ರಿಯಗಳು, ಮನಸ್ಸು
ಆದಿ ಇಂದ್ರಿಯಗಳು, ಮನಸ್ಸೇ ಆದ ಇಂದ್ರಿಯಗಳು ಯಾವನಿಗೆ ಇದೆಯೋ ಅವನು ಮಹಾಕ್ಷಃ ಅಂತ ಹೇಳಲ್ಪಡ್ತಾನೆ, ಕರೆಯಲ್ಪಡ್ತಾನೆ ಅಂತ ಹೆಸರು. ಇನ್ನು ಮಹಾಕ್ಷಃ ಎಂಬುವ ಭಗವಂತನ ನಾಮವನ್ನು ಮುಗಿಸಿ ಇವತ್ತು ಗರುಡಧ್ವಜ, ಗರುಡೇನ ಧ್ವಜತಿ ಗಚ್ಚತಿ ಇತಿ ಗರುಡಧ್ವಜ. ಇಲ್ಲಿ ಧ್ವಜ ಶಬ್ದಕ್ಕೆ ಅನೇಕ ಅರ್ಥಗಳು. ಧ್ವಜಗತೌ, ಗರುಡನ ಮೂಲಕ, ಗರುಡೇನ ಧ್ವಜತಿ ಅಂದರೆ ಗರುಡನಿಂದ, ಧ್ವಜತಿ ಅಂದರೆ ಧ್ವಜತಿ ಅಂದರೆ ಗಚ್ಚತಿ ಅಂತ ಅರ್ಥ, ಸಂಚಾರ ಮಾಡ್ತಾನೆ. ಗರುಡನ ಮೂಲಕ ಸಂಚರಿಸುವವನಾದ ಕಾರಣ ಭಗವಂತನಿಗೆ ಗರುಡಧ್ವಜ. ಹಕ್ಕಿಯ ಹೆಗಲೇರಿ ಬಂದವ ಅಂತ ದಾಸರು ಹೇಳ್ತಾರೆ. ಅದಕ್ಕೆ ಗರುಡ ವಾಹನನಾಗಿದ್ದಾನೆ. ಗರುಡ ಧ್ವಜನು ಗರುಡ ವಾಹನನಾಗಿ ಉಳ್ಳವನು. ಮತ್ತು ಗರುಡ ಧ್ವಜ ಚಿಹ್ನಂ ಯಸ್ಯ ಸಹ ಗರುಡಧ್ವಜ. ಧ್ವಜ ಅಂದರೆ ಚಿಹ್ನ, ಗರುಡನೇ ಚಿಹ್ನೆಯಾಗಿ ಉಳ್ಳವನಾದ ಕಾರಣ ಭಗವಂತನಿಗೆ ಗರುಡಧ್ವಜ ಅಂತ ಹೆಸರು. ಭಗವಂತನು ಗರುಡ ವಾಹನನಾಗಿರೋದರಿಂದ ಅವನ ವಾಹನವಾದ ಗರುಡ ಅವನ ಚಿಹ್ನೆಯಂತೆ ಇರ್ತಾನೆ. ಅದು ನಮಗೆ ಲೋಕದಲ್ಲೂ ನಮಗೆಲ್ಲ ಅನುಭವ ಆಗ್ತಾ ಇರುತ್ತೆ. ಒಬ್ಬ ವ್ಯಕ್ತಿ ಒಂದು ಬ್ಲೂ ಕಾರೋ, ವೈಟ್ ಕಾರೋ, ಕೆಂಪು ಕಾರೋ, ಅದರೊಳಗೆ ಯಾವುದೋ ಒಂದು ಕಂಪೆನಿ, ಇನ್ನೋವಾನೋ ಇನ್ನೊಂದು ಮಾರುತಿ ಸುಸುಕಿನೋ ಯಾವುದೋ ಒಂದಿರುತ್ತೆ. ಆ ವಾಹನದಲ್ಲಿ ಅವನು ಓಡಾಡ್ತಾ ಇರ್ತಾನೆ. ನಾವು ಆ ವಾಹನ ನೋಡ್ತೇವೆ ಅಷ್ಟೇ, ಅವನನ್ನು ನೋಡಲ್ಲ. ಆ ವಾಹನ ನೋಡಿದ ಕೂಡಲೇ ಆ ವ್ಯಕ್ತಿ ಬಂದ ಅಂತ ಹೇಳ್ತೇವೆ, ಆ ವ್ಯಕ್ತಿ ಇದ್ದಾನೆ ಅಂತ ಹೇಳ್ತೇವೆ. ಅಂದರೆ ಏನು? ದಟ್ ವೆಹಿಕಲ್ ಇಸ್ ದ ಸಿಂಬಲ್ ಆಫ್ ಇಂಡಿಕೇಶನ್ ಆಫ್ ದಟ್ ಪರ್ಸನ್. ಹಾಗೆ ನಮಗೆ ಲೋಕದಲ್ಲೂ ಅದು ನಮಗೆ ಆಗಿರೋ ಅನುಭವ. ಹಾಗೆ ಗರುಡ ವಾಹನನಾಗಿದ್ದಾನಾದ ಕಾರಣ ಅವನ ವಾಹನವಾದ ಗರುಡನೇ ಚಿಹ್ನೆಯಾಗಿ ಉಳ್ಳವನು. ಗರುಡನೆಲ್ಲನ್ನ ಕಾಣಿಸ್ದ ಅಂದರೆ ಅಲ್ಲಿ ಭಗವಂತ ಬಂದಿದ್ದಾನೆ. ಹಕ್ಕಿಯ ಹೆಗಲೇರಿ ಬಂದವನು ಭಗವಂತ. ಇನ್ನು ಅಷ್ಟೇ ಅಲ್ಲ, ಗರುಡಾಂಕೋ ಧ್ವಜೋ ಅಸ್ಯ ಇತಿ ಗರುಡಧ್ವಜ. ಗರುಡನ ಚಿಹ್ನೆ ಉಳ್ಳ ಧ್ವಜ ಉಳ್ಳವನು ಭಗವಂತ. ಒಬ್ಬೊಬ್ಬ ದೇವತೆಗಳಿಗೆ ಒಂದೊಂದು ಧ್ವಜ ಪತಾಕೆ ಇರುತ್ತೆ, ಆ ಪತಾಕೆದಲ್ಲಿ ಒಂದು ಚಿಹ್ನೆ ಇರುತ್ತೆ. ಭಗವಂತನ ಧ್ವಜದಲ್ಲಿ ಗರುಡನ ಚಿಹ್ನೆ ಇದೆ. ಅಂದರೆ ಗರುಡನ ಚಿಹ್ನೆ ಉಳ್ಳ ಧ್ವಜ ಉಳ್ಳವನಾದ ಕಾರಣ ಭಗವಂತನಿಗೆ ಗರುಡಧ್ವಜ ಅಂತ ಹೆಸರು. ಗರುಡ ತದಭಿಮನ್ಯಮಾನ ವೇದಸಮೂಹ ಧ್ವಜ ಚಿಹ್ನಂ ಜ್ಞಾಪಕಮಿತಿ ಯಾವತ್ ಯಸ್ಯ ಸಹ ಅಥವಾ ಧ್ವಜ ವೈಜಯಂತಿ ಇವ ಯಸ್ಯ ಸಹ ಗರುಡಧ್ವಜ. ನಮಗೆ ಗರುಡನು ವೇದಾಭಿಮಾನಿ ದೇವತೆ ಅಂತ ಹೇಳ್ತಾರೆ. ಗರುಡ ತದಭಿಮನ್ಯಮಾನ ವೇದ ಸಮೂಹ. ಗರುಡನು ವೇದಗಳಿಗೆ ಅಭಿಮಾನಿಯಾಗಿದ್ದಾನೆ. ಅಂತಹ ವೇದಗಳು ಜ್ಞಾಪಕಗಳಾಗಿ ಉಳ್ಳವನು ಅಥವಾ ವಿಜಯ ಪತಾಕೆಯಂತೆ ಉಳ್ಳವನು. ಅರ್ಥಾತ್ ವೇದಾಭಿಮಾನಿಯಾದ ಗರುಡನು ಧ್ವಜವಾಗಿ ಉಳ್ಳವನು, ಚಿಹ್ನೆಯಾಗಿ ಉಳ್ಳವನು. ಇನ್ನು ಅದಕ್ಕಿನ್ನಿಷ್ಟು ವಿವರಣೆ ಕೊಡ್ತಾ ಬರ್ತಾರೆ. ಇವಾಗ ಹೇಳಿರೋ ಪ್ರಮಾಣಕ್ಕೆ ಮುಂದೆ ಪ್ರಮಾಣಗಳನ್ನ ಕೊಡ್ತಾ ಗರುಡನು ವೇದಾಭಿಮಾನಿ ಎಂಬುದಕ್ಕೆ ವಿವರಣೆ ಕೊಡ್ತಾ ಬರ್ತಾರೆ. ಸುಪರ್ಣೋ ಅಖಿಲ ವೇದಾನಾಂ ದ್ವಿತೀಯ ಪ್ರತಿಪತೃತ್ವಾನ್ ಮುನಿತ್ವೇ ಸಂಪ್ರಕೀರ್ತಿತೌ ಋಗ್ಭಾಷ್ಯ ಮತ್ತು ಐತರೇಯ ಉಪನಿಷತ್ ಭಾಷ್ಯ. ಸರ್ವ ವೇದಾಭಿಮಾನ್ಯೇವ ಗರುಡೋ ವೇದ ಪೂರುಷಃ ಅಂತ ಹೇಳ್ತಾ ಇದ್ದಾರೆ. ಚತುರ್ಮುಖ ಬ್ರಹ್ಮ ಆದ ಮೇಲೆ ಗರುಡನು ಸಮಸ್ತ ವೇದಗಳಿಗೂ
ಮುನಿಯಾಗಿದ್ದಾನೆ. ಬ್ರಹ್ಮದೇವರು ವೇದಾಭಿಮಾನಿ ದೇವತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಲಕ್ಷ್ಮೀನೂ ವೇದಾಭಿಮಾನಿ ದೇವತೆ, ಸರಸ್ವತಿ ಅಂತ ಹೇಳಿದ್ರೆ ಪರಮ ಮುಖ್ಯ ವೃತ್ತಿಯಿಂದ ತಾರತಮ್ಯದಲ್ಲಿ ದೊಡ್ಡವರು ಅಭಿಮಾನಿ ದೇವತೆಗಳಾದರೆ, ಅವರ ನಂತರ ಇರುವ ಅಭಿಮಾನಿ ದೇವತೆಗಳು ಅವಾಂತರವಾಗಿ ಅವಾಂತರ ಅಭಿಮಾನಿ ದೇವತೆಗಳಾಗಿರ್ತಾರೆ. ಇಲ್ಲಿ ತಾರತಮ್ಯದಲ್ಲಿ ಚತುರ್ಮುಖ ಬ್ರಹ್ಮ ವೇದಗಳಿಗೆ ಅಭಿಮಾನಿ ದೇವತೆಯಾದ ನಂತರ ಸಮಸ್ತ ವೇದಗಳಿಗೂ ಗರುಡನು ಅಭಿಮಾನಿ ದೇವತೆಯಾಗಿದ್ದಾನೆ. ಅವನು ವೇದಪುರುಷ, ಅದೇ ಹೇಳ್ತಾ ಇದ್ದಾರೆ. ಸರ್ವ ವೇದಾಭಿಮಾನ್ಯೇವ ಗರುಡೋ ವೇದಪುರುಷ. ವೇದಪುರುಷ ಗರುಡನು ವೇದಗಳಿಗೆ ಅಭಿಮಾನಿ ದೇವತೆಯಾಗಿರೋದರಿಂದ ಅವನನ್ನು ವೇದಪುರುಷ ಎಂದು ಕರೀತಾರೆ. ಆದ್ದರಿಂದಲೇ ಛಂದೋಮಯ ಎಂದು ಕೂಡ ಉಲ್ಲೇಖಿಸಲ್ಪಟ್ಟಿದ್ದಾನೆ ಗರುಡದೇವರು. ಛಂದೋಮಯೇನ ಗರುಡೇನ ಸಮೂಹ್ಯಮಾನಶ್ಚಕ್ರಾಯುಧೋ ಅಭ್ಯಗಮದಾಶು ಯಥೋ ಗಜೇಂದ್ರ. ಭಾಗವತ ಹೇಳ್ತಾ ಇದೆ. ನಮ್ಮ ಸ್ವಾಮಿಗಳು ಹೇಳ್ತಾ ಇರ್ತಾರೆ ಗರುಡನ ಅಭಿಮಾನಿ ದೇವತೆ ಅಂತ ಹೇಳಿ. ಆ ಗರುಡನು ವೇದಾಭಿಮಾನಿ ದೇವತೆಯಾದ ಕಾರಣ ಅವನ ಛಂದೋಮಯ ಎಂದು ಉಲ್ಲೇಖಿಸಲ್ಪಟ್ಟಿದೆ. ಹೀಗೆ ಗರುಡನು ಅಭಿಮಾನಿಯಾಗಿ ಇರುವ ವೇದಗಳಿಂದಲೇ ಭಗವಂತ ಜ್ಞೇಯನಾಗಿದ್ದಾನೆ. ಅಲ್ಲದೆ ವೇದಗಳು ಅವನ ಗುಣಗಾನದಲ್ಲಿ ತೊಡಗಿದ್ದು ಭಗವಂತನ ವಿಜಯ ಪತಾಕೆಯಂತೆ ಇದೆ. ಹೌದು, ಗರುಡದೇವರು ವೇದಗಳಿಗೆ ಅಭಿಮಾನಿ ದೇವತೆ. ಅಂತಹ ಭಗವಂತನು ಅಂತಹ ವೇದಗಳಿಂದಲೇ ತಿಳಿಯಲ್ಪಡತಕ್ಕವನು, ಜ್ಞೇಯನು. ಸದಾಗಮೈಕ ವಿಜ್ಞೇಯಂ, ಆಗಮಗಳಿಂದಲೇ ತಿಳಿಯಬೇಕು ಭಗವಂತನನ್ನು. ಅಷ್ಟೇ ಅಲ್ಲ, ಈ ವೇದಗಳು ಎಲ್ಲಿ ಏನು ಹೇಳ್ತಾ ಇದೆ ಅಂತ ಹೇಳಿದರೆ ಭಗವಂತನ ಗುಣಗಾನದಲ್ಲೇ ತೊಡಗಿದೆ. ವೇದಗಳು ಭಗವಂತನ ಗುಣವನ್ನೇ ಹೇಳುತ್ತೆ. ಹಾಗೆ ವೇದಗಳು ಭಗವಂತನ ಗುಣಗಾನ ಮಾಡ್ತಾ ಇದ್ದು ಆ ಭಗವಂತನ ವಿಜಯ ಪತಾಕೆಯಂತೆ ವೇದಗಳು ಇವೆ. ಅಂತಹ ವೇದಗಳ ಅಭಿಮಾನಿ ದೇವತೆಯಾದ ಗರುಡನನ್ನು ವಾಹನವಾಗಿ, ಧ್ವಜೆಯಾಗಿ, ಚಿಹ್ನೆಯಾಗಿ ಉಳ್ಳವನಾದ ಕಾರಣ ಭಗವಂತನು ಗರುಡಧ್ವಜ ಎಂದು ಕರೆಯಲ್ಪಡ್ತಾನೆ. ಇನ್ನು ಗರುಡಂ ವಿಭೂತಿ ರೂಪೇಣ ಧ್ವಜತಿ ಗಚ್ಚತಿ ಪ್ರವಿಶತಿ ಇತಿ ಯಾವತ್ ಗರುಡಧ್ವಜ. ನಮಗೆ ಭಗವದ್ಗೀತೆಯಲ್ಲಿ ಮುಂದೆ ಬರುತ್ತೆ. ಭಗವದ್ಗೀತೆಯಲ್ಲಿ ಭಗವಂತ ತನ್ನ ವಿಭೂತಿ ರೂಪಗಳನ್ನು ಹೇಳ್ತಾ ಗರುಡನಲ್ಲಿ ನನ್ನ ವಿಭೂತಿ ರೂಪ ಇದೆ ಅಂತ ಹೇಳ್ತಾರೆ. ಅಂದರೆ ಗರುಡನಲ್ಲಿ ಭಗವಂತನ ವಿಭೂತಿ ರೂಪ ಇದೆ. ಅಂತಹ ಗರುಡನನ್ನು ತಾನು ವಾಹನವಾಗಿ ಉಳ್ಳವನಾದ ಕಾರಣ ಗರುಡಧ್ವಜ ಅಂತ ಹೆಸರು. ನಮಗೆ ಎಲ್ಲಿ ಭಗವಂತನ ವಿಭೂತಿ ಇರುತ್ತೋ ಅದು ಜಗದ್ವಿಲಕ್ಷಣವಾಗಿ ಆ ಜಾತಿಯಲ್ಲಿ, ಆ ಕೋಟಿಯಲ್ಲಿ, ಆ ವರ್ಗದಲ್ಲಿ, ಆ ಪ್ರಾಣಿಯಾಗಲಿ ಮನುಷ್ಯನಾಗಲಿ ಆ ಜಡ ಪದಾರ್ಥವಾಗಲಿ ವಿಶೇಷವಾಗಿ ಪ್ರಸಿದ್ಧವಾಗಿರುತ್ತೆ. ಪಕ್ಷಿಗಳು ಅನೇಕವಿದೆ, ಒಂದಲ್ಲ ಎರಡಲ್ಲ, ಎಷ್ಟೋ ಪಕ್ಷಿಗಳು. ಆದರೆ ಆ ಪಕ್ಷಿಗಳಲ್ಲಿ ಗರುಡ ಪಕ್ಷಿ ಶ್ರೇಷ್ಠವಾದದ್ದು. ಅದಕ್ಕಿರೋಷ್ಟು ಉನ್ನತ ಸ್ಥಾನ, ವೈಶಿಷ್ಟ್ಯ ಯಾರಿಗೂ ಇಲ್ಲ. ಯಾಕೆ ಅಂತ ಹೇಳಿದರೆ ಆ ಪಕ್ಷಿ ವರ್ಗದಲ್ಲಿ, ಪಕ್ಷಿ ಜಾತಿಯಲ್ಲಿ ಆ ಗರುಡನಲ್ಲಿ ಭಗವಂತ ಇರೋದರಿಂದ ಭಗವಂತನ ವಿಭೂತಿ, ವಿಶೇಷವಾದ ಭಗವಂತನ ಇರುವಿಕೆ, ಸನ್ನಿಧಾನ ಇರೋದರಿಂದ ಆ ಗರುಡನಿಗೆ ವಿಶಿಷ್ಟವಾದ ಸ್ಥಾನ. ಎಲ್ಲ ಪಕ್ಷಿಗಳಕ್ಕಿಂತ ಶ್ರೇಷ್ಠವಾಗಿ, ಉನ್ನತವಾಗಿ, ವಿಶಿಷ್ಟವಾಗಿರ್ತಾನೆ. ಇನ್ನು ವೇದಪುರುಷ ಇತಿ ಯಮವೋಚಾಯ ಏನ ವೇದಾನ್ ವೇದ ಋಗ್ವೇದಂ ಯಜುರ್ವೇದಂ ಸಾಮವೇದಂ ತಸ್ಯೈತಸ್ಯ ಬ್ರಹ್ಮ ರಸಃ. ಐತರೇಯೋಪನಿಷತ್ ಹೇಳ್ತಾ ಇದೆ. ಸರಿ, ವೇದಾಭಿಮಾನಿ ದೇವತೆಯಾಗಿರುವ ಕಾರಣ ಗರುಡನಿಗೆ ವೇದಪುರುಷ ಅಂತ ಹೆಸರು.
ಆ ವೇದ ಪುರುಷ ಎಂದು ಕರೆಯಲ್ಪಡುವ ಗರುಡನಿಗೆ ಯಾವ ಭಗವದ್ರೂಪ ನಿಯಾಮಕ ಭಗವದ್ರೂಪ ಅಂತ ಹೇಳಿದರೆ ಸಂಕರ್ಷಣ ರೂಪಿ ಭಗವಂತನು ನಿಯಾಮಕ ರೂಪವಾಗಿದ್ದಾನೆ ಆ ಗರುಡನಿಗೆ. ಇನ್ನು ಬ್ರಹ್ಮಾಖ್ಯೋ ಜ್ಞಾನಬ್ರಹ್ಮಣಾತ್ ಸಂಕರ್ಷಣಾಖ್ಯಸ್ತು ಹರಿಹಿ ಸಾರಹ ಸ ಗರುಡಸ್ಯ ಚ. ಇನ್ನು ಐತರೇಯವರು ಆಚಾರ್ಯ ಹೇಳ್ತಾರೆ, ಗೀತೆಯಲ್ಲಿ ವೈನತೇಯಶ್ಚ ಪಕ್ಷಿಣಾಂ. ಇನ್ನು ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯರು ವೈನತೇಯೋ ನತಾಸ್ಪದ ವಿಭೂತಿ ತತ್ವ ಗ್ರಂಥವನ್ನು ಹೇಳ್ತಾರೆ. ಭಗವದ್ಗೀತೆಯಲ್ಲಿ ಗೀತಾಚಾರ್ಯನಾದ ಕೃಷ್ಣ ಈ ವೈನತೇಯ ಎಂದು ಕರೆಯಲ್ಪಡುವಂತಹ ಗರುಡನಲ್ಲಿ ವಿಭೂತಿ ರೂಪದಿಂದ ಇದ್ದಾನೆ. ಇದ್ದು ಪಕ್ಷಿಗಳಲ್ಲಿ ಎಲ್ಲ ಪಕ್ಷಿಗಳಲ್ಲಿ ಅವನು ಶ್ರೇಷ್ಠ ಎಂದು ತಾನು ಭಗವಂತ ಅನುಗ್ರಹ ಮಾಡಿರೋದರಿಂದ ಗರುಡನು ಪಕ್ಷಿಗಳಲ್ಲಿ ಶ್ರೇಷ್ಠನಾಗಿದ್ದಾನೆ. ಇನ್ನು ಗರುಡಸ್ಯ ಧ್ವಜಾಃ ಚಿಹ್ನಾನಿ ಯಸ್ಮಾತ್ ಸಹ ಗರುಡಧ್ವಜ ನೀಲಃ ಪತಂಗೋ ಹರಿತೋ ಲೋಹಿತಾಕ್ಷಃ ಯತೋ ಜಾತಾನಿ ಭುವನಾನಿ ವಿಶ್ವ. ಶ್ವೇತಾಶ್ವರೋಪನಿಷತ್ತು. ಶ್ವೇತಾಶ್ವತರೋಪನಿಷತ್ತಿನಲ್ಲಿ ಗರುಡನ ಚಿಹ್ನೆಗಳು ಸೃಷ್ಟಿಸಿರುವವನು. ಅಂದರೆ ಗರುಡ ಅಂದರೆ ಹೇಗಿರ್ತಾನೆ, ಅಂತಹ ಗರುಡನ ಚಿಹ್ನೆಗಳನ್ನು ಸೃಷ್ಟಿಸಿದ್ದಾನಾದ ಕಾರಣ ಇಲ್ಲಿ ಧ್ವಜ ಅಂದರೆ ಚಿಹ್ನ ಅಂತ ಅರ್ಥ. ಅದಕ್ಕೆ ಗರುಡಸ್ಯ ಧ್ವಜ, ಗರುಡನ ಧ್ವಜ ಅಂದರೆ ಚಿಹ್ನೆಗಳು ಯಾರಿಂದ ಆಗಿದೆಯೋ, ಅಂದರೆ ಗರುಡನ ಚಿಹ್ನೆಗಳು ಯಾರಿಂದ ಸೃಷ್ಟಿಸಲ್ಪಟ್ಟಿದೋ, ಯಾರಿಂದ ಅದು ಆಗಿದೆಯೋ ಅವನು ಗರುಡ ಧ್ವಜ. ಏನು ಆ ಚಿಹ್ನೆಗಳು ಏನು ಅಂತ ಹೇಳಿದರೆ, ಶ್ವೇತಾಶ್ವತರೋಪನಿಷತ್ತಿನಲ್ಲಿ ನೀಲ ಬಣ್ಣ, ಹಸಿರು, ಕೆಂಪು ಹೀಗೆ ಕೆಲವು ಪದಾರ್ಥಗಳನ್ನು ಉಲ್ಲೇಖ ಮಾಡಿ ಜಗತ್ತಿನಲ್ಲಿರುವ ಚಿತ್ರ ವಿಚಿತ್ರ ಪ್ರಾಣಿಗಳು, ಪಕ್ಷಿಗಳು, ಪದಾರ್ಥಗಳನ್ನೆಲ್ಲ ಭಗವಂತ ಸೃಷ್ಟಿಸಿದ್ದಾನೆ ಎಂದು ಶ್ವೇತಾಶ್ವತರೋಪನಿಷತ್ತು ಹೇಳ್ತಾ ಇದೆ. ಅದಕ್ಕೆ ಆಚಾರ್ಯರು ಬಹುಚಿತ್ರ ಜಗತ್ ಬಹುಧಾಕರಣಾತ್ ಅಂಥೇಳಿ, ಈ ಜಗತ್ತು ಬಹುಚಿತ್ರವಾದದ್ದು, ಚಿತ್ರ ವಿಚಿತ್ರ ಬಣ್ಣಗಳಿಂದ, ಸ್ವಭಾವಗಳಿಂದ, ರೂಪಗಳಿಂದ, ಕರ್ಮಗಳಿಂದ ಇದೆ. ಹಾಗೆ ಈ ಜಗತ್ತಿನಲ್ಲಿ ನೀಲಿ, ಹಸಿರು, ಕೆಂಪು ಮೊದಲಾದ ಬಣ್ಣಗಳನ್ನು ಉಲ್ಲೇಖ ಮಾಡಿ ಜಗತ್ತಿನಲ್ಲಿ ಚಿತ್ರ ವಿಚಿತ್ರವಾದ ಪ್ರಾಣಿ ಪಕ್ಷಿಗಳು, ಪದಾರ್ಥಗಳು. ಅದಕ್ಕೆ ನಾವು ವಿಚಿತ್ರವಾದ ಪಕ್ಷಿಗಳನ್ನು ನೋಡ್ತೇವೆ, ಬಣ್ಣಗಳಿಂದ ಕೂಡಿರುವ ಪದಾರ್ಥಗಳು, ಪ್ರಾಣಿಗಳು, ಪಕ್ಷಿಗಳು. ಹೀಗೆ ಭಗವಂತ ಸೃಷ್ಟಿಸಿದ್ದಾನೆ ಅಂತ ಹೇಳ್ತಾ ಶ್ವೇತಾಶ್ವತರೋಪನಿಷತ್ತು ಗರುಡನ ಬಣ್ಣ ಬಿಳಿ ಬಣ್ಣ, ರೆಕ್ಕೆಗಳು ಕಂದು ಬಣ್ಣ. ಹೀಗೆ ಒಬ್ಬ ಗರುಡನಲ್ಲೇ ಅನೇಕ ವರ್ಣಗಳು ಉಳ್ಳದ್ದಾಗಿದೆ. ಈ ರೀತಿಯಾದ ಗರುಡನ ಚಿಹ್ನೆಗಳನ್ನು ಭಗವಂತ ಸೃಷ್ಟಿಸಿದ್ದಾನೆ. ಧ್ವಜ ಅಂದರೆ ಚಿಹ್ನೆ. ಈ ರೀತಿಯಾಗಿ ಗರುಡನ ಬಿಳಿ ಬಣ್ಣ, ಕಂದು ರೆಕ್ಕೆಗಳು, ಈ ರೀತಿಯಾಗಿ ಗರುಡನ ಚಿಹ್ನೆಗಳನ್ನು ಸೃಷ್ಟಿಸಿದ್ದಾನಾದ ಕಾರಣ ಭಗವಂತನಿಗೆ ಗರುಡಧ್ವಜ ಅಂತ ಹೆಸರು ಬಂದಿದೆ ಅಂತ ಹೇಳ್ತಾ, ಇನ್ನು ಜಿಜ್ಞಾಸೆ ಮತ್ತು ಬೃಹತಿ ಸಹಸ್ರದ ಪ್ರಕಾರ ಗರುಡಧ್ವಜ ನಾಮ ನಿರ್ವಚನವನ್ನು ನಾಳೆ ಹೇಳಿಕೊಳ್ಳೋಣ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು, ಮಧ್ಯೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.